ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ. ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನನ್ನ ಹುಟ್ಟನ್ನು ದೇವತೆಗಳು ಋಷಿಗಳು ಸಹ ತಿಳಿಯರು, ಏಕೆಂದರೆ ಅವರೆಲ್ಲರಿಗೂ ನಾನೇ ಮೂಲ ಕಾರಣನಾಗಿದ್ದೇನೆ. ಪ್ರಪಂಚದಲ್ಲಿ ಶಕ್ತಿ ಹೇಗೆ ಹುಟ್ಟಿತು ಯಾರಿಗೂ ತಿಳಿಯದು. ಭೂಮಿ ಹೇಗೆ ರಚನೆಯಾಯಿತು ಎಂಬುದಕ್ಕೆ ಒಂದಿಷ್ಟು ಪುರಾವೆ ಕೊಡಬಹುದು ಅಥವಾ ವೈಜ್ಞಾನಿಕವಾಗಿ ವಿವರಿಸಬಹುದು. ಆದರೆ ಶಕ್ತಿಯ ಬಗ್ಗೆ ಹೇಳುವುದು ಅಸಾಧ್ಯ. ಆಕಾಶದಲ್ಲಿ ಗಾಳಿ ನೀರಿನೊಡನೆ ಘರ್ಷಣೆಯಾದಾಗ ಬೆಂಕಿ ಅಂದರೆ ಶಕ್ತಿ ಉತ್ಪಾದನೆ ಆಗುವುದನ್ನು ಎಲ್ಲರೂ ಹೇಳಬಲ್ಲರು. ಆದರೆ ಇದರ ಮೂಲ ಹುಡುಕಲು ಅಸಾಧ್ಯ. ನೀರು ಮತ್ತು ಗಾಳಿ ಘರ್ಷಣೆಯಾಗುವುದಕ್ಕೂ ಶಕ್ತಿ ಬೇಕು. ಶಕ್ತಿಯಿಂದಲೇ ಶಕ್ತಿ ಪಡೆಯಬಹುದೇ ವಿನಃ ಶಕ್ತಿ ಇಲ್ಲದೆ ಪಡೆಯಲು ಅಸಾಧ್ಯ. ಬಹಳ ಕಡಿಮೆ ಆವರ್ತನದಿಂದ ಹೆಚ್ಚಿನ ಆವರ್ತನಕ್ಕೆ ಬದಲಾಗಬಹುದಷ್ಟೇ. ಶಕ್ತಿಯನ್ನು ತಯಾರಿಸುವುದಕ್ಕಾಗಲಿ ಅಥವಾ ನಾಶಗೊಳಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಆದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಿಸಬಹುದು ಎಂಬ ಶಕ್ತಿಯ ಬಗೆಗಿನ ಸಿದ್ಧಾಂತದಂತೆ ಶಕ್ತಿಗೆ ಹುಟ್ಟು ಹಾಗೂ ಸಾವುಗಳಿಲ್ಲ ಎಂಬುದನ್ನು ನಿಖರವಾಗಿ ಹೇಳಬಹುದು. ಅದೃಶ್ಯ ಶಕ್ತಿಯಾಗಿ ಸಕಲವನ್ನೂ ಆವರಿಸಿ ಸಕಲ ಸೃಷ್ಟಿ ಸ್ಥಿತಿ ಲಯಕ್ಕೆ ಮೂಲ ಕಾರಣವಾಗಿರುವ ಭಗವಂತನ ಹುಟ್ಟನ್ನು ಊಹಿಸಲೂ ಅಸಾಧ್ಯ. ಹರಿ ಓಂ ತತ್ಸತ್.